ಹ್ಮ್ ಬಾರೋ, ಏನು ಶಿಷ್ಯ ಸಮಾಚಾರ? ಏನಿಲ್ಲ ಬ್ರೋ, ನಿಂದೇಳು ಬ್ರೋ ಸಮಾಚಾರ. ಮನೆಯಲ್ಲಿ ಸುಮ್ಮನೆ ಇದ್ದೀನಿ, ಕೆಲಸ ಹುಡುಕ್ತಾ ಇದ್ದೀನಿ, ಅದೇ ಸಮಾಚಾರ. ಬ್ರೋ, ನಾನೇನೋ ಕೇಳ್ಬೇಕು ಅಂತ ಇದ್ದೀನಿ. ಬ್ರೋ, ವಾಟ್ ಡು ಯು ಥಿಂಕ್ ಅಬೌಟ್ ಮ್ಯಾರೇಜ್? ವಾಟ್? ಎಲ್ಲಿಂದ ಈ ಕ್ವಶನ್ ಬಂತು? ವೈ? ಯಾಕೆ ಈ ಕ್ವಶನ್? ಹೇಳು ಬ್ರೋ, ಮದುವೆ ಬಗ್ಗೆ ನೀನೇನ್ ಅನ್ಕೊಂಡಿದೀಯ ಅಂತ. ಈಗ ಜನ ಎಂತಕ್ ಮದುವೆ ಆಗ್ತಾರೆ ಗೊತ್ತಿಲ್ಲ. ಅದು ಬಿಡು, ನೀನೇನಕ್ಕೆ ಮದುವೆ ಆಗ್ಬೇಕಂತ ಇದೀಯಾ? ಗೊತ್ತಿಲ್ಲ ಬ್ರೋ, ಮದುವೆ ಆಗ್ಬೇಕನ್ಸ್ತು, ಆಗ್ತಾ ಇದ್ದೀನಿ. ನಿನ್ಗೆ ಹೊಡಿಬೇಕನ್ಸ್ತೈತೆ, ಹೊಡಿಲಾ? ಯಾಕೆ ಬ್ರೋ ಈ ತರ ಸೈಕ್ ಮಾಡ್ತಾ ಇದೀಯಾ ಬ್ರೋ? ಈಗ ಏನೋ ನಿನ್ ತೊಂದ್ರೆ, ನೀನ್ ಮದುವೆ ಆಗ್ಬೇಕು. ಡು ಯು ನೋ ವೈ ಪೀಪಲ್ ಗೆಟ್ ಮ್ಯಾರಿಡ್? ಐ ಹ್ಯಾವ್ ಸೆವೆರಲ್ ರೀಸನ್ಸ್. ಜನಗಳು ದುಡ್ಡಿಗೋಸ್ಕರ ಮದುವೆ ಆಗ್ತಾರೆ, ಜನಗಳು ಆಸ್ತಿ ಅಂತಸ್ತಿಗೋಸ್ಕರ ಮದುವೆ ಆಗ್ತಾರೆ, ಹುಡುಗಿ ಚೆನ್ನಾಗಿದ್ದಾಳ ಅಂತಾನೂ ಮದುವೆ ಆಗ್ತಾರೆ. ಅಲ್ಟಿಮೇಟ್ಲಿ ಪೀಪಲ್ ಗೆಟ್ ಮ್ಯಾರಿಡ್ ಟು ಹ್ಯಾವ್ ಸೆಕ್ಸ್. ಹೌದು, ನೀನು ಬೇರೆಯವ್ರ ಹತ್ರ ಹೋದ್ರೆ 1000 ರೂಪಾಯಿ 1500 ರೂಪಾಯಿ ದುಡ್ಡು ಕೊಡ್ಬೇಕು. ಅದೇ ನೀನ್ ಮದುವೆ ಆದ್ರೆ ಯಾವಾಗ ಬೇಕಾದ್ರೂ ಮಾಡ್ಬೋದು, ಹೆಂಗ್ ಬೇಕಾದ್ರೂ ಮಾಡ್ಬೋದು. ಬ್ರೋ, ಜನಗಳು ಮದುವೆ ಆಗೋದು ಬಿಕಾಸ್ ದೇ ಲವ್ ಇಚ್ ಅದರ್. ಲವ್ ಮನೆಗೆ ಬೆಂಕಿ ಬಿತ್ತು. ಮದುವೆ ಆದ್ಮೇಲೂ ಹುಡುಗಿ ಯಾಕೋ ಬೇರೆಯವ್ರ ಜೊತೆಲಿ ತಿರುಗಾಡ್ತಾಳೆ? ಬ್ರೋ, ಎಲ್ಲಾ ಹುಡುಗಿರು ಒಂದೇ ತರ ಇರಲ್ಲ ಬ್ರೋ. ಹೌದು ಗುರು, ಒಪ್ಕೊಂತೀನಿ, ಎಲ್ಲಾ ಹುಡುಗಿರು ಒಂದೇ ತರ ಇರಲ್ಲ. ಆದ್ರೆ ನಿನ್ ಸಿಗೋರ್ ಹತ್ರ ಇದ್ರೆ ಏನ್ ಬ್ರೋ ಎಲ್ಲದಕ್ಕೂ ಉಲ್ಟಾ ಮಾತಾಡ್ತೀಯ ಬ್ರೋ? ಹೌದು ಬ್ರೋ, ನಾನ್ ಕೆಟ್ಟವನು, ಸಮಾಧಾನ ಆಯ್ತಾ? ಆಯ್ತು ಬಿಡು ಬ್ರೋ, ಅಫೆಂಡ್ ಆಗ್ಬೇಡ. ಏನ್ ಡಿಸ್ಕಷನ್ ಆಗ್ತಾ ಇದೆ? ಏನಿಲ್ಲ ಬ್ರೋ, ನಾನ್ ಮದುವೆ ಆಗ್ಬೇಕಂತ ಇದ್ದೀನಿ. ಓಕೆ, ದಟ್ಸ್ ನಾಟ್ ಬ್ಯಾಡ್. ವಯಸ್ಸೆಷ್ಟು ನಿಮ್ದು? ಒಂದ್ 24-25 ಆಗ್ತಾ ಇರ್ಬೋದು ಬ್ರೋ. ಯಾ, ನೌ ಮೋಸ್ಟ್ ಪೀಪಲ್ ಗೆಟ್ ಮ್ಯಾರಿಡ್ ಎಟ್ 25-26. ಮೇಕಿಂಗ್ ಗುಡ್ ಡಿಸಿಷನ್ಸ್. ನೀವು ಮದುವೆ ಆದ್ಮೇಲೆ ವಾಟ್ ಇಸ್ ಯುವರ್ ಪ್ಲಾನ್? ಮದುವೆ ಆದ್ಮೇಲೆ ಏನು ಬ್ರೋ, ಮಕ್ಳೇ, ಅದ್ರ ಬಗ್ಗೆ ಎಲ್ಲ ಕೇಳ್ತಾ ಇರೋದು. ಮದುವೆ ಆದ್ಮೇಲೆ ನಿನ್ ಲೈಫ್ ನ ಹೇಗೆ ರನ್ ಮಾಡ್ತೀಯಾ ಅಂತ. ಹಂಗ ಹೇಳು ಬ್ರೋ. ಓ, ನಮ್ಮ ಅಪ್ಪದು ಒಂದು ಬಿಸ್ನೆಸ್ ಇದೆ ಬ್ರೋ, ಆ ಬಿಸ್ನೆಸ್ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂತೀನಿ ಬ್ರೋ. ಆ ದುಡಿಮೆಯಿಂದ ಲೈಫ್ ಹೆಂಗೋ ನಡೆಯುತ್ತೆ ಬಿಡು ಬ್ರೋ. ಯೋ ಡೂಡ್, ಯು ಹ್ಯಾವ್ ದ ಬೆಟರ್ ಪ್ಲಾನ್. ಜಾಯ್, ಏನಾದ್ರೂ ಕಲ್ತ್ಕೊಳ್ಳೋ ಅವನಿಂದ. ಏನ್ ಕಲಿಬೇಕು? ಮದುವೆ ಆಗೋನ್ ಕಲಿಬೇಕಾ? These days, marriage is equals to murder. I don't want to get married and I don't want to end up dying. ನನ್ನ ಮಗನೇ, ಮದುವೆ ಕೇಳ್ತಾ ಇದ್ದೀಯ? ಮದುವೆ ನಿನಗ? ಬ್ರೋ, ನೀನ್ ಯಾಕೆ ಆತರ ಹೇಳ್ತಾ ಇದೀಯ? ಮ್ಯಾರೇಜ್ ಇಸ್ ಈಕ್ವಲ್ ಟು ಮರ್ಡರ್ ಅಂತ. ಮತ್ತೇನು, ಒಂದು ಕಪಲ್ಗೆ ಹೊಸದಾಗಿ ಮದುವೆ ಆಗುತ್ತೆ, ಅವರು ಹನಿಮೂನ್ ಅಂತ ಹೋಗ್ತಾರೆ. ಹನಿಮೂನ್ ಅಲ್ಲಿ ಆ ಹುಡುಗಿ ತನ್ನ ಲವರ್ ಜೊತೆ ಸೇರ್ಕೊಂಡು ಅವಳ ಗಂಡನ್ನ ಸಾಯಿಸಾಕ್ತಾಳೆ. ಇದಾದ್ಮೇಲೆ ನಾವು ದ ರೀಸೆಂಟ್ ಒನ್, ಮದ್ವೆಗ್ ಮುಂಚೆ ಹುಡುಗಿ ಮದ್ವೆ ಆಗ್ಬೇಕಾಗಿರೋ ಹುಡುಗನ್ನ ಕರ್ಕೊಂಡು ಬೆಟ್ಟಕ್ಕೆ ಹೋಗ್ತಾಳೆ ಬರ್ಡೇ ಪಾರ್ಟಿ ಸೆಲೆಬ್ರೇಟ್ ಮಾಡೋದಕ್ಕೆ. ಅಲ್ಲಿ ತನ್ನ ಲವರ್ ಜೊತೆ ಸೇರ್ಕೊಂಡು ತಳ್ಳಿಬಿಡ್ತಾಳೆ. ಆರೋ ಒಂದು ಡಾಲ್ ಅದೇ ಈವನ್ ದಿಸ್ ಡೇಸ್ ಲವ್ ಮ್ಯಾರೇಜ್ ಇಸ್ ಆಲ್ಸೋ ಸ್ಕೇರಿ. ಒಂದು ಕಪಲ್ ಲವ್ ಮಾಡಿ ಮದುವೆ ಆಗಿರ್ತಾರೆ ಅಂಡ್ ಥರ್ಡ್ ಪರ್ಸನ್ ಕಮ್ಸ್ ಇನ್. ಆಮೇಲೆ ಆ ಹುಡುಗಿ ತನ್ನ ಲವರ್ ಜೊತೆ ಸೇರ್ಕೊಂಡು ತನ್ನ ಗಂಡನ್ನ ಪೀಸ್ ಆಗಿ ಕಟ್ ಮಾಡಿ ಒಂದು ಸಿಮೆಂಟ್ ಡ್ರಮ್ ಅಲ್ಲಿ ತುಂಬಿಡ್ತಾಳೆ. ನಮ್ಮ ಅಪ್ಪ ಅಮ್ಮ ಮದ್ವೆ ಆಗಿರ್ಲಿಲ್ಲ ಅಂದ್ರೆ ನಾವಿಲ್ ಬರ್ತಾ ಇದ್ರ? ನೋ. ನಮ್ ತಾತ ಅಜ್ಜಿ ಮದ್ವೆ ಆಗಿರ್ಲಿಲ್ಲ ಅಂದ್ರೆ ನಮ್ಮ ಅಪ್ಪ ಅಮ್ಮ ಹುಟ್ತಾ ಇದ್ರ? ನೋ. ನೀನ್ ಏನ್ ಬೇಕಾದ್ರೂ ಹೇಳು, ನಾನ್ ಮೈಂಡ್ ಸೆಟ್ ಚೇಂಜ್ ಆಗಲ್ಲ. ಐ ಆಮ್ ಲೈಕ್ ದಿಸ್. ನಿನ್ಗೆ ಮದುವೆ ಇಷ್ಟ ಇಲ್ಲ ಅಂದ್ರೆ ಮದುವೆ ಆಗ್ಬೇಡ. ಡ್ಯಾನಿ, ನೀನ್ ಮದುವೆ ಆಗು. ಮದುವೆ ಆದ್ಮೇಲೆ ಲೈಫ್ ಚೇಂಜ್ ಆಗುತ್ತೆ. ಯು ನೋ ವಾಟ್ ಇಸ್ ದ ಪ್ರಾಬ್ಲಮ್? ಪ್ರಾಬ್ಲಮ್ ಈಸ್ ಟಾಕ್ಸಿಕ್ ಪೇರೆಂಟಿಂಗ್. ಇಷ್ಟೊತ್ತು ನೀನ್ ಹೇಳ್ದೆ ಹುಡುಗಿರು ಹೀಗೆ ಹಾಗೆ, ಇಷ್ಟು ಜನ ಸಾಯಿಸಿದ್ದಾರೆ, ಅಷ್ಟು ಜನ ಸಾಯಿಸಿದ್ದಾರೆ ಅಂತ. ಆದ್ರೆ ಡು ಯು ನೋ ಹೌ ಮೆನಿ ವಿಮೆನ್ ವಿಕ್ಟಿಮ್ಸ್ ಡೈಡ್ ಬಿಕಾಸ್ ಆಫ್ ಮೆನ್? ಹೌದು, ಸಾಕಷ್ಟು ವಿಮೆನ್ ವಿಕ್ಟಿಮ್ಸ್ ದೇ ಡೈಡ್ ಬಿಕಾಸ್ ಆಫ್ ಮೆನ್. ರೀಸನ್ ಈಸ್ ಡೌರಿ. ದೇರ್ ವಾಸ್ ಸಮ್ ಕೈಂಡ್ ಆಫ್ ಕೇಸ್. ಒಂದು ಹುಡುಗ ಹುಡುಗಿನ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ಸಾಯಿಸ್ಬಿಟ್ಟ. ಯಾಕಂದ್ರೆ ಹುಡುಗಿ ಮನೆಯವರು ಅವನ್ಗೆ ಡೌರಿ ಕೊಟ್ಟಿಲ್ಲ ಅಂತ. ಅವ್ರ ಇಂಡಿಯನ್ ಪೇರೆಂಟ್ಸ್ ಆರ್ ಕ್ರೇಜಿ. ಪೇರೆಂಟ್ಸ್ ಅವ್ರ ಮಕ್ಳ ಹತ್ರ ಕೇಳೋದಿಲ್ಲ, ಈ ಹುಡುಗ ನಿನ್ಗೆ ಇಷ್ಟ ಇದಾನ ಇಲ್ವಾ, ಈ ಹುಡುಗಿ ನಿಂಗೆ ಇಷ್ಟ ಇದ್ದಾಳ ಇಲ್ವಾ, ಜಾತಕ ಮ್ಯಾಚ್ ಆಗಿದೆ ಮದುವೆ. ಇನ್ ದಿಸ್ ಸಿಚುವೇಶನ್ ಪೇರೆಂಟ್ಸ್ ವಿಲ್ ಬಿಕಮ್ ದ ಮೇನ್ ಕಾಸ್ ಫಾರ್ ದ ಮರ್ಡರ್ಸ್ what happens in their children's life. Marriage is such a beautiful word. When we are young, we imagine it as a fairy tale. We dream of finding someone who understands us without saying a single word, who will stand beside us forever. But no one tells us marriage is not built in a perfect moment. Marriage is built on ordinary days, on patience, forgiveness, choosing each other even after disagreements. People think that love alone keeps the marriage alive. I don't think so. Love begins the journey. Respect keeps it moving. Trust gives it strength. Sacrifice gives it meaning. There will be days when happiness fills the house. There will be nights silence feels heavy. Yet marriage asks you a simple question every morning. Do you choose this person again today? A wedding lasts for hours, but marriage lasts for a lifetime. It is not about finding a perfect partner. It is about becoming a right partner.
So if you ask me what marriage is, I will say marriage is not two perfect people living in a perfect life. It is two imperfect people holding the hands and facing the life storms together and refusing to let go. This is what marriage is.